Hi sir, Hi. good morning. I have one question. Diabetics ಅಲ್ಲಿ ವೈಟ್ ರೈಸ್ ಬೆಟರಾ ಇಲ್ಲ ಅನ್ಪಾಲಿಶ್ಡ್ ರೈಸ್ ಬೆಟರಾ? ಡಯಾಬಿಟಿಸಲ್ಲಿ ಶುಗರು ಬೇಗ ಪೀಕ್ ಆಗಬಾರ್ದು. ಹಾಗಾಗ್ಬಿಟ್ಟು ನಾವೇನು ಮಾಡ್ತೇವೆ, ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ನ ಅಡ್ವೈಸ್ ಮಾಡ್ತೇವೆ. ಬಟ್ ಏನಾಗುತ್ತೆ ಅಂದರೆ ಡಯಾಬಿಟಿಸಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳೋದಾದರೆ ವೈಟ್ ರೈಸ್ನ ತುಂಬ ಜನ ತಿನ್ನಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲೆಲ್ಲ ವೈಟ್ ರೈಸ್ ಇರ್ತಿರ್ಲಿಲ್ಲ. ವೈಟ್ ರೈಸು ನಾವು ಮನುಷ್ಯ ತಿನ್ನೋಕ್ಕೆ ಶುರು ಮಾಡಿದ್ದಂದರೆ ಒಂದು 9000 ಇಯರ್ BCE. ಆಗ ಚೈನಾದಲ್ಲಿ ಶುರುವಾಯಿತು, ಆಮೇಲೆ ಜಪಾನ್ ಮತ್ತು ಇಂಡಿಯಾ ಆ ರೀತಿ ರೈಸ್ ಡೊಮೆಸ್ಟಿಕೇಟ್ ಆಗಿ ಬಂದಿತ್ತು. ಒಂದು 500 ಇಯರ್ಸ್ ಬ್ಯಾಕಿಂದ ಯುರೋಪಿಯನ್ಸಲ್ಲಿ ಅಥವಾ ಬೇರೆ ಕಡೆ ಏನು ಮಾಡಲಿಕ್ಕೆ ಶುರು ಮಾಡಿದರು, ಜಪಾನ್ ಚೈನಾ ರೈಸ್ ಇಂಡಿಯಾದಲ್ಲಿ ಆದಷ್ಟು ಅದನ್ನು ವೈಟ್ ಔಟರ್ ಕವರ್ನ ತೆಗಿಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಇದು ರೀಸೆಂಟ್ ಫಿನೋಮಿನ್ ಇರಲ್ಲ. ಬಟ್ ಎಸ್ಪೆಷಲಿ ಇವಾಗ ಏನಾಯ್ತು ಅಂದರೆ ಇಂಡಸ್ಟ್ರಿ ಬಂದ ತಕ್ಷಣ ಏನು ಮಾಡಿದರು, ಈಗ ಪಾಲಿಷ್ ಮಾಡೋದು ಮೆಷಿನ್ಸ್ ಎಲ್ಲ ಬಂದಾಗ ಆದಷ್ಟು ವೈಟ್ ಮಾಡಲಿಕ್ಕೆ ಶುರು ಮಾಡಿದರು. ಯಾಕಂದರೆ ನೀವು ಭತ್ತ ತೆಗೆದ್ರೆ ಅದು ವೈಟ್ ಇರಲ್ಲ, ರೆಡ್ ಕಲರ್ ಕವರಿಂಗ್ ಇರುತ್ತೆ. ಸೊ ಇಂಡಸ್ಟ್ರಿ ಬಂದಾಗ, ಮಿಲ್ಲೆಲ್ಲ ಬಂದಾಗ ಎಕ್ಸ್ಟೆನ್ಸಿವ್ ಆಗಿ ಅದನ್ನ ಔಟರ್ ಲೇಯರ್ನ ತೆಗಿಲಿಕ್ಕೆ ಶುರು ಮಾಡಿದರು, ವೈಟ್ ಬಂತು. ಈಗ ಆ ಟೈಮಲ್ಲಿ ಏನನ್ನೋದು ಇತ್ತಂತೆ ಸೊಸೈಟಿಯಲ್ಲಿ, ವೈಟ್ ಇದ್ದಷ್ಟು ಅದು ಶ್ರೀಮಂತರ ಫುಡ್ಡು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಎಲೈಟ್ಸ್ ತಿನ್ನಂಥದ್ದು ಅಂದ್ಬಿಟ್ಟು ಎಲ್ಲರೂ ಅದನ್ನು ಎಷ್ಟು ಪಾಲಿಶ್ ಆಗುತ್ತೆ ಅಷ್ಟು ವೈಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಹಾಗಾಗಿ ಔಟರ್ ಸೈಡ್ ಏನಿರುತ್ತೆ ವಿಟಮಿನ್ಸ್, ಲೈಕ್ ಥೈಮಿನ್ ಅವೆಲ್ಲ ಇರುತ್ತೆ, ಫೈಬರ್ಸ್ ಎಲ್ಲ ಇರುತ್ತೆ ಔಟರ್ ಕವರ್ ರೈಸ್ದು, ಅದೆಲ್ಲ ಡಿಕ್ರೀಸ್ ಆಗಲಿಕ್ಕೆ ಶುರು ಆಯಿತು. ಯಾವಾಗ ಇಂಡಸ್ಟ್ರೀಸ್ ಬಂದು ಈಗ ಮಿಲ್ಸ್ ಎಲ್ಲ ಬಂತಲ್ಲ, ಆಗ ಲಾರ್ಜ್ ಸ್ಕೇಲಲ್ಲಿ ಏಷ್ಯಾದಲ್ಲಿ, ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಇಂಡಿಯಾ ಇರ್ಬೋದು, ಒಂದು ಬೆರಿ ಅಂತ ಕಾಯಿಲೆ ಬರೋಕ್ಕೆ ಶುರು ಆಯಿತು. ಅದು ಬರೋದು ಥೈಮಿನ್ ಡೆಫಿಷಿಯನ್ಸಿಯಿಂದ, ವಿಟಮಿನ್ ಥೈಮಿನ್ ಡೆಫಿಷಿಯನ್ಸಿಯಿಂದ. ಅದು ರೈಸು ಔಟರ್ ಲೇಯರಲ್ಲಿರುತ್ತೆ. ಇವಾಗೆಲ್ಲ ಬೇರೆ ನಾವು ಫುಡ್ ಎಲ್ಲ ತಗೋತೇವೆ, ವೈಟ್ ರೈಸ್ ತಿಂದ್ರೂ ಬೇರೆದ್ರಲ್ಲಿ ಸ್ವಲ್ಪ ಥೈಮಿನ್ ಅಡ್ಜಸ್ಟ್ ಆಗಿ ಆಗುತ್ತೆ, ಮತ್ತು 45 ಮಾಡ್ತಾರೆ ಥೈಮಿನ್ ನಮ್ಮ ವಿಟಮಿನ್ಸ್ ಮಾತ್ರ ತಿನ್ನೋದ್ರಿಂದ. ಬಟ್ ಔಟರ್ ಲೇಯರ್ ಹೋದರೆ ಒಂದು ಟೈಮಲ್ಲಿ ಎಲ್ಲರಿಗೂ ಬೇರೆ ಬೇರೆ ಕಾಯಿಲೆ ಬಂದು ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನನ್ನ ಅಡ್ವೈಸ್ ಏನಂತಂದರೆ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಓಲ್ಡನ್ ಡೇಸ್. ಆದಷ್ಟು ಪಾಲಿಷ್ ಮಾಡಬಾರ್ದು, ಅನ್ಪಾಲಿಶ್ಡ್ ರೈಸ್ನೇ ತಗೋಬೇಕು. ದಟ್ ಈಸ್ ವೆರಿ ಗುಡ್ ಫಾರ್ ಎವ್ರಿಬಡಿ, ನಾಟ್ ಫಾರ್ ಜಸ್ಟ್ ಫಾರ್ ಡಯಾಬಿಟಿಕ್ಸ್, ಈವನ್ ಅದರ್ ಪೀಪಲ್ ಆಲ್ಸೋ ಐ ರೆಕಮೆಂಡ್ ಅನ್ಪಾಲಿಶ್ಡ್ ರೈಸ್. Okay, thank you.